ಇಂದಿನ ಬಾಂಧಣಿಯಲ್ಲಿ ಕೇಳಿ, ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದರ್ಶನ್ ಭಟ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಈ ಬಾರಿಯ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಗಳಿಸಿರುವಂತಹ, ಇಡೀ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದರ್ಶನ್ ಭಟ್ ಅವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ದರ್ಶನ್ ಭಟ್ ಅವರೇ, ನಮಸ್ಕಾರ ಹಾಗೂ ಅಭಿನಂದನೆಗಳು ಕೂಡ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಈಗ ಸಾಮಾನ್ಯವಾಗಿ SSLC ಅಥವಾ PUC ಅಂದ ತಕ್ಷಣ ಒಂದು ಜೀವನದೊಂದು ಮೈಲುಗಲ್ಲು ಅಂತ ಹೇಳ್ತೀವಿ. ಹೌದು ಸರ್. ಈ SSLC ಹಂತದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡಬೇಕು ಅಂತ ನಿನಗೆ ಹೇಗೆ ಸಾಧ್ಯವಾಯಿತು? ಹೇಗೆ ನೀನು ಯೋಚನೆ ಮಾಡಿದೆ? ಸರ್, ಆ್ಯಕ್ಚುಲಿ ಒಂದು ಎಕ್ಸಾಮಲ್ಲಿ ಚಲೋ ಮಾಡ್ಲಿಕ್ಕೆ ಆ ಇನ್ನರ್ ಮೋಟಿವೇಶನ್ ಬೇಕು ಸರ್. ಈಗ ನನಗೂ ಕೂಡ ಮೋಟಿವೇಶನ್ ಇದ್ದಿದ್ರಿಂದನೇ ನಾನು ಇಷ್ಟು ಮಾಡಲಿಕ್ಕೆ, ನನಗೆ ಅಥವಾ ಓದಲಿಕ್ಕಾಗಲಿ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್. ಈಗ ನಮ್ಮ ಒಳ್ಳೆ ಮಾರ್ಕ್ಸ್ ತಗೊಂಡು ಅಥವಾ ನಮ್ಮ ಊರಿಗಾಗಲಿ, ಪ್ಯಾರೆಂಟ್ಸಿಗೆ, ಟೀಚರ್ಸಿಗೆ ಒಂದು ಒಳ್ಳೆ ಹೆಸರನ್ನು ಕೊಡಬೇಕು ಹೇಳೋ ಒಂದು ಮೋಟಿವೇಶನ್ನು ನನಗೆ ಇನ್ನು ಇಷ್ಟು ಹಾರ್ಡ್ ವರ್ಕ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತು ಮತ್ತು ಹೆಲ್ಪ್ ಮಾಡ್ತು. ಈಗ ಪಠ್ಯಕ್ರಮವನ್ನು ಅಧ್ಯಯನ ಮಾಡುವಂಥ ಒಂದು ಸಂದರ್ಭದಲ್ಲಿ ಕ್ಲಾಸ್ನಲ್ಲಿ ಏನು ಟೀಚರ್ಸ್ಗಳು ಅಥವಾ ಒಂದು ಅಧ್ಯಾಪಕರು ಏನು ಪಾಠವನ್ನು ಮಾಡ್ತಾರೋ, ಆಯಾಯ ದಿವಸದ ಪಾಠವನ್ನು ಆಯಾಯ ದಿವಸವೇ ಅಧ್ಯಯನ ಮಾಡಬೇಕು ಅಂತ ಹೇಳುವಂಥದ್ದಿರ್ತದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅದರ ಬಗ್ಗೆ ಗಮನ ಕೊಡೋದು ಕಡಿಮೆ. ಹೌದು. ನಿನ್ನ ಒಂದು ಅಧ್ಯಯನ ಶೈಲಿ ಹೇಗೆ? ಸರ್, ನೀವು ಹೇಳಿದ ಹಾಗೆ ದಿನ ಕೊಟ್ಟಿದ್ದ ಹೋಮ್ವರ್ಕ್ ಅಥವಾ ದಿನ ಕಲಿಸಿದ್ದು ಕಾನ್ಸೆಪ್ಟ್ಸ್ನೆಲ್ಲ ಅದೇ ದಿನ ಓದಿದಾಗ ನಮಗೆ ಆ ಮೈಂಡಲ್ಲಿ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ. ಈಗ ನಾವು ದಿನದ ಹೋಮ್ವರ್ಕ್ ಅಲ್ಲೇ ಮಾಡ್ಕೊಬಿಟ್ರೆ ಈಗ ಎಕ್ಸಾಮ್ ಬಂದಾಗ ಅಯ್ಯೋ ಒಂದೇ ಸಲ ಅಷ್ಟು ಓದಬೇಕು ಅಂತ ಮನಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ. ಈಗ ನಾವು ಬಾಕಿ ದಿನ ಸರಿಯಾಗಿ ಓದದ್ದೇ ಒಂದೇ ಸಲ ಎಕ್ಸಾಮ್ ಬಂದಾಗ ಓದುವುದನ್ನ ರೂಢಿ ಮಾಡ್ಕೊಬಿಟ್ಟು ಹಗಲು ರಾತ್ರಿ ಓದುದು ಅಂತ ಹೇಳ್ತೀವಿ. ರಾತ್ರಿ ನಿದ್ರೆಗೆಟ್ಟೆಲ್ಲ ಓದುದು, ಅದರಿಂದ ನಮ್ಗೆ ಸಿಕ್ಕಾಪಟ್ಟೆ ತಲೆಗೆ ಪ್ರೆಷರ್ ಆಗ್ತದೆ ಮತ್ತು ನಾವು ಓದಿದ್ದು ಅವಾಗ ಅದು ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಆ ದಿನದ ವರ್ಕ್ ಅನ್ನ ದಿನ ಮಾಡಿದಾಗ ಅದು ನಮ್ಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗ್ತದೆ ಸರ್, ಮತ್ತೆ ನೆನ್ಪಿಟ್ಕೊಳ್ಳಿಕ್ಕೆಲ್ಲ ಈಸಿ ಆಗ್ತದೆ. ಈಗ 8, 9ನೇ ತರಗತಿಯಿಂದ ನಂತರ 10ನೇ ತರಗತಿಗೆ ಹೋಗಿರುವಂತಹದ್ದು. ಈ 8, 9ನೇ ತರಗತಿಯಲ್ಲಿಯೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದು ಯಾವಾಗಲೇ? ಸರ್, ಮುಂಚಿನೂ ಆ ಮೋಟಿವೇಶನ್ ಇತ್ತು ನನಗೆ ಮಾಡ್ಬೇಕಂತ. ಮತ್ತೆ 8th, 9th ನನಗೆ ಆಗಿ ಸ್ಕೋರ್ ನೋಡಿ ಇನ್ನೂ ಸ್ವಲ್ಪ ನಂಗೆ ಸ್ಕೋರೇ ಇನ್ನೂ ಪ್ರೋತ್ಸಾಹ ಆಗ್ಲಿಕ್ಕೆ ಕಾರಣ ಆಯಿತು. ಅಂದ್ರೆ ನಾನು 10th ಮಾಡಬಹುದು ಅಂತ. ನನ್ನ 9th ಸ್ಕೋರ್ ಚಲೋ ಆಗಿತ್ತು. ಸೊ ಅದು ನನಗೆ ಇನ್ನೂ ಹೆಲ್ಪ್ ಆಯಿತು. 10th ಇನ್ನೂ ನಾ ಮಾಡಬಹುದು ಅಥವಾ ಒಳ್ಳೆ ಹಿಂಗೆ ಸ್ಕೋರ್ ಮಾಡ್ಬೋದು ಅಂತ. ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ನಂತರ 6ನೇ ಕ್ಲಾಸಿನಿಂದ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇರುವಂಥದ್ದು. ಹೌದು ಸರ್, ಹೌದು. ಈ ಮಾಧ್ಯಮದ ಬದಲಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಅಂತ ಆಯ್ತಾ? ಸರ್, ಸ್ವಲ್ಪ ತೊಂದರೆ ಆಗೋದು ಹೌದು, ಸಹಜ. ಈಗ ಸೈನ್ಸ್ ಅಂತ ಟಾಪಿಕ್ ನಲ್ಲಿ ವರ್ಡ್ಸ್ ಎಲ್ಲ ಒಂದೊಂದು ಸ್ವಲ್ಪ ಕಷ್ಟ ಆಗ್ತದೆ ಸರ್. ಬಟ್ ಅಂತ ಒಂದು ಸಂದರ್ಭದಲ್ಲಿ ಚೇಂಜ್ ಮಾಡ್ಬೇಕಾದ್ರೆ ಆಗ ನಾವು ಸ್ವಲ್ಪ ಹೆಚ್ಚಿಗೆ ಎಫರ್ಟ್ ಹಾಕಬೇಕು. ಈಗ ನಾವು ಆ ವರ್ಡ್ಸ್ ಎಲ್ಲ ತಿಳ್ಕೊಳ್ಲಿಕ್ಕಾಗ್ಲಿ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಲೇಬೇಕು. ಒಂದ್ಸಲ ಕನ್ಫರ್ಟ್ ಆದ್ಮೇಲೆ ಇಂಗ್ಲಿಷಲ್ಲಿ ಆದ್ಮೇಲೆ ಅದು ಆ ಫ್ಲೋ ಸ್ಟೇಟಲ್ಲಿ ಆರಾಮ್ಸೆ ಕಂಟಿನ್ಯೂ ಮಾಡ್ಬೋದು. ಸಾಮಾನ್ಯವಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಯಾವ ಭಾಷೆಯಲ್ಲಿ ಆದರೂ ಕೂಡ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹೌದು, ನಾವು ನಮ್ಮ ಎಫರ್ಟ್ ಬೇಕು, ಸ್ಟೂಡೆಂಟ್ಸ್ ಇನ್ ಎಫರ್ಟ್ ಬೇಕು ಮತ್ತು ಟೀಚರ್ಸ್ ಇಂದು ಸಹಕಾರ ಬೇಕಲೇಬೇಕು. ಆಮೇಲೆ ಈಗ ಬೇರೆ ಬೇರೆ ವಿಷಯ ಪಠ್ಯಕ್ರಮದನ್ನ ನೋಡಿದ್ರೆ ಲ್ಯಾಂಗ್ವೇಜ್ ಅಂತ ಹೇಳುವಂತಹದ್ದು, ಒಂದು ಭಾಷಾ ವಿಜ್ಞಾನ ಎನ್ನುವಂತಹದ್ದು, ಅದು 3 ಲ್ಯಾಂಗ್ವೇಜ್ ಇರ್ತದೆ, ಜೊತೆಗೆ ಕೋರ್ ಸಬ್ಜೆಕ್ಟ್ ಅಂತ ಇರ್ತದೆ. ಹೌದು. ನಿನ್ನ ವಿಷಯಗಳು ಏನೇನು? ಸರ್, ನನಗೆ ಪ್ರಥಮ ಭಾಷೆ ಕನ್ನಡ ಆಗಿತ್ತು, ದ್ವಿತೀಯ ಭಾಷೆ ಇಂಗ್ಲಿಷು, ತೃತೀಯ ಭಾಷೆ ಸಂಸ್ಕೃತ. ಈ 3 ಲ್ಯಾಂಗ್ವೇಜ್ ಜೊತೆಗೆ ಕೋರ್ ಸಬ್ಜೆಕ್ಟ್ ಆಗಿ ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್, ಒಟ್ಟು 6 ಸಬ್ಜೆಕ್ಟು. ನಿನ್ನ ಇಷ್ಟವಾದಂತಹ ಒಂದು ಸಬ್ಜೆಕ್ಟ್ ಅಂತ ಏನಾದ್ರು ಉಂಟಾ? ಸರ್, ಸದ್ಯಕ್ಕೆ ನಂಗೆ ಇಷ್ಟ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಮತ್ತೆ ಲ್ಯಾಂಗ್ವೇಜು ಕೂಡ ಇಷ್ಟ, ಬಿಕಾಸ್ ನಾವು ನಮ್ಮ ಡೈಲಿ ಲೈಫಲ್ಲಿ ಲ್ಯಾಂಗ್ವೇಜೇ ಇಂಪಾರ್ಟೆಂಟ್ ಆಗೋದು ಮಾತಾಡ್ಲಿಕ್ಕೆಲ್ಲ. ಸೊ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಲ್ಯಾಂಗ್ವೇಜ್, ಬಟ್ ಇಂಟ್ರೆಸ್ಟ್ ಹೆಚ್ಚಿಗೆ ಇರೋದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ. ಈಗ ಓದುವಂತಹ ಅಥವಾ ಅಧ್ಯಯನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಗಣಿತ ಅಥವಾ ಮ್ಯಾಥ್ಸಿಗೆ ಅಧ್ಯಯನ ಮಾಡುವಂತಹ ಒಂದು ಕ್ರಮ ಬೇರೆ ಇರ್ತದೆ, ವಿಜ್ಞಾನಕ್ಕೆ ಬೇರೆ ಇರ್ತದೆ, ಸೋಷಿಯಲ್ ಸ್ಟಡೀಸ್ಗೆ ಬೇರೆ ಇರ್ತದೆ, ಮತ್ತೆ ಭಾಷಾ ವಿಜ್ಞಾನಕ್ಕೆ ಬೇರೆ ಇರ್ತದೆ. ಹೌದು. ಈ ಬೇರೆ ಬೇರೆ ವಿಧಾನವನ್ನು ಹೇಗೆ ಅನುಸರಿಸಬೇಕು? ಸರ್, ಈಗ ಮ್ಯಾಥ್ಸ್ ಈಸ್ ಅ ಸಬ್ಜೆಕ್ಟ್ ಇನ್ ವಿಚ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಈಗ ಮ್ಯಾಥ್ಸ್ ಅಲ್ಲಿ
ಕಾನ್ಸೆಪ್ಟ್ ಒಂದ್ ಕಡೆ ಆದ್ಮೇಲೆ ಪ್ರಾಕ್ಟೀಸ್ ಬೇಕಲೇಬೇಕು. ಆ ಕಾನ್ಸೆಪ್ಟ್ ಒಂದ್ಸಲ ನಾವು ತಿಳ್ಕೊಂಡ್ಮೇಲೆ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ನಮ್ ತಲೆಗೆ ಹೋಗುದಿಲ್ಲ. ಸೊ ಅದ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ನೀವು ಡಿಫ್ರೆಂಟ್ ಫಸ್ಟ್ NCERT ಫಾಲೋ ಮಾಡ್ಕೊಂಡು ಈಗ ಡಿಫ್ರೆಂಟ್ ಬುಕ್ಸ್ ಸ್ವಲ್ಪ ಮಾಡಿದ್ರೆ ಇನ್ನು ಚಲೋ ಆಗ್ತದೆ ಎಕ್ಸಾಮ್ ಪ್ರಿಪರೇಷನ್ ಪಾಯಿಂಟ್ ಆಫ್ ವ್ಯೂ ದಿಂದ. ಪ್ರಾಕ್ಟೀಸ್ ಬೇಕಲೇಬೇಕು. ಸೈನ್ಸಿಗೆ ಬಂದಾಗ ಸೈನ್ಸ್ ಅಲ್ಲಿ ಕಾನ್ಸೆಪ್ಟೇ ಕಿಂಗು. ಈಗ ಕಾನ್ಸೆಪ್ಟ್ ನೀವು ಸರಿಯಾಗಿ ತಿಳ್ಕೊಂಡ್ರೆ ಸಾಲ್ವ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಈಗ ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ ಆಗಲಿ, ಬಯೋಲಜಿಯಲ್ಲಿ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವು ಟೀಚರ್ಸ್ ಇಂದ ಕರೆಕ್ಟಾಗಿ ಕಾನ್ಸೆಪ್ಟ್ ತಿಳ್ಕೊಳ್ಳೇಬೇಕು. ಈಗ ಸೋಷಿಯಲ್ ವಿಷಯಕ್ಕೆ ಬಂದಾಗ ಅಲ್ಲಿ ಅಂದ್ರೆ ಸೋಷಿಯಲ್ ಅಲ್ಲಿ ಬೈ ಹಾರ್ಟ್ ಮೇನು. ಬೈ ಹಾರ್ಟ್ ಹಾಕಿದಷ್ಟೇ ಒಂದು 80 ತಗೊಳ್ಳಿಕ್ ಸಾಧ್ಯ. ಬೈ ಹಾರ್ಟಿಂಗ್ ಸ್ಕಿಲ್ ಇಂಪಾರ್ಟೆಂಟ್ ಆಗ್ತದೆ ಸೋಷಿಯಲ್ ಅಂತ ಟಾಪಿಕ್ಸ್ ಅಲ್ಲಿ. ಆಮೇಲೆ ಲ್ಯಾಂಗ್ವೇಜ್ ಅನ್ನ ಅಧ್ಯಯನ ಮಾಡೋದು ಹೇಗೆ ಸರ್? ಲ್ಯಾಂಗ್ವೇಜ್ ಅನ್ನ ಫಸ್ಟ್ ಆ ಪಾಠಗಳನ್ನ, ಲ್ಯಾಂಗ್ವೇಜ್ ಇಂದು ಪಾಠಗಳನ್ನ ಅರ್ಥ ಮಾಡ್ಕೋಬೇಕು. ಈಗ ನಾವು ಕತೆ ಟೈಪೇ ಅದನ್ನ ಪರ್ಸೀವ್ ಮಾಡ್ಕೊಂಡಾಗ ನಮ್ಮದೇ ಒಂದು ಭಾಷೆಯಲ್ಲಿ ಅದನ್ನ ಬರಿಬಹುದು. ಆಮೇಲೆ ಆಲ್ಮೋಸ್ಟ್ ಈಗ ಇಂಗ್ಲಿಷ್ ಆಗ್ಲಿ, ಕನ್ನಡ ಆಗ್ಲಿ, ನಾವು ಒಂದ್ಸಲ ಪಾಠಗಳನ್ನ ನಾವು ತಿಳ್ಕೊಂಡು ಆದ್ಮೇಲೆ ನಾವು ನಮ್ಮ ಭಾಷೆಯಲ್ಲಿ ಬರಿಬಹುದು. ಈಗ ಪರೀಕ್ಷಾ ತಯಾರಿ ಮಾಡುವಂತಹದ್ದು ಒಂದು ವಿಧವಾದ್ರೆ ದೈನಂದಿನ ಒಂದು ತಯಾರಿ ಬೇರೆ ಇರ್ತದೆ. ಈ ಪರೀಕ್ಷಾ ತಯಾರಿ ಹೇಗೆ ಸರ್? ಪ್ರತಿದಿನ ಓದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪರೀಕ್ಷೆಗೆ. ಮತ್ತೆ ಟೀಚರ್ಸ್ ಇನ್ ಸಪೋರ್ಟ್ ಆಗ್ಲಿ ಅಥವಾ ಪ್ಯಾರೆಂಟ್ಸ್ ಸಪೋರ್ಟ್ ಮನೆಯಲ್ಲಿ, ಮತ್ ಸ್ಕೂಲಲ್ಲೂ ಕೂಡ ನಮ್ಗೆ ಟೀಚರ್ಸ್ ನಮ್ಗೆ ಯಾವುದೇ ಇದಕ್ಕೂ ಕಡಿಮೆ ಮಾಡ್ಲಿಲ್ಲ ಕಾನ್ಸೆಪ್ಟ್ ಹೇಳ್ಕೊಡೋದಕ್ಕೆ, ಅದು ಡೌಟ್ ಸಾಲ್ವಿಂಗಿಗೆ. ಮತ್ತೆ ಎಕ್ಸಾಮ್ ಟೈಮಿಲ್ ಬಂದಾಗ ನಮ್ಗೆ ಸೆಲ್ಫ್ ಮೋಟಿವೇಶನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಓದ್ಲಿಕ್ಕೆ. ಕಂಪೇರ್ ಟು ಬಾಕಿ ಡೇಸ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಹೆಚ್ಚಿಗೆ ಓದ್ಲೇಬೇಕು. ಮತ್ತೆ ಎಕ್ಸಾಮ್ ಅಂತ ಬಂದಾಗ ಕಾನ್ಸೆಪ್ಟ್ ಓದೋದ್ ಜೊತೆ ರಿವೈಸಿಂಗ್ ಇಂಪಾರ್ಟೆಂಟ್. ಈಗ ನಿನ್ನ ಶಾಲೆಯಲ್ಲಿ ಯಾವ ರೀತಿ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು? ಪರೀಕ್ಷಾ ಸಿದ್ಧತೆ ಅಂದ್ರೆ ಹೇಗೆ ಮಾಡ್ಕೊಳ್ತಾ ಇದ್ರು? ಸರ್, ನಮ್ಗೆ ಸ್ಕೂಲಲ್ಲಿ ಸಿಲೆಬಸ್ ಅನ್ನಲ್ಲ ಸ್ವಲ್ಪ ಬೇಗನೆ ಮುಗಿಸಿ ಡಿಸೆಂಬರ್ ಟೈಮಲ್ಲಿ ಮುಗಿತಾ ಇತ್ತು ಸರ್. ಆದ್ಮೇಲೆ ರಿವಿಷನ್ ಒತ್ತು ಕೊಡ್ತಿದ್ರು ಸ್ಕೂಲಲ್ಲಿ. ಮತ್ ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ತಗೊಂಡು ರಿವಿಷನ್ ಮಾಡಿದ್ದಕ್ಕೆ ನಮ್ಗೆ ಮನೆಯಲ್ಲೂ ಓದ್ಲಿಕ್ಕೆ ಹೆಲ್ಪ್ ಆಗ್ತಿತ್ತು. ಈಗ ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ? ಈಗ ಓದುವಂತಹ ಸಂದರ್ಭದಲ್ಲಿ ನಿಮ್ಮ ಕ್ಲಾಸ್ನಲ್ಲಿ ಕೊಟ್ಟಿರುವಂತಹ ಒಂದು ನೋಟ್ಸ್ ಅಂತ ಇರ್ತದೆ. ಹೌದು ಸರ್. ಅದ್ರ ಜೊತೆಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅಂಡರ್ಲೈನ್ ಮಾಡುವಂತಹದ್ದು ಅಥವಾ ಒಂದು ಬರೆದು ಇಟ್ಕೊಳ್ಳುವಂತಹದ್ದು ಏನಾದ್ರು ಮಾಡ್ತಾ ಇದೆಯಾ? ಸರ್, ಒಂದ್ಸಲ ಟೀಚರ್ಸ್ ಕಲ್ಸ್ಬೇಕಾದ್ರೆ ನೋಟ್ಸ್ ಮಾಡೋದು ಒಂದಾಯ್ತು. ಮತ್ ನಾನು ನೋಟ್ಸ್ ಮಾಡ್ಬೇಕಾದ್ರೆ ಬರೀ ಒಂದ್ ಇಂಕ್ ಅಲ್ಲದೆ 2-3 ಇಂಕ್ ಯೂಸ್ ಮಾಡ್ತಿದ್ದೆ. ಹೇಗೆ ಅದು? ಸರ್, ಈಗ ನಾರ್ಮಲ್ ರೈಟಿಂಗ್ ಸ್ವಲ್ಪ ಹಿಂಗ್ ಬ್ಲೂದಲ್ಲಿ ಮಾಡುದು, ಅಥವಾ ಏನಾದ್ರು ಇಂಪಾರ್ಟೆಂಟ್ ಹೇಳಿ ಟೀಚರ್ಸ್ ಅಂದಾಗ ಅದನ್ನ ಬ್ಲ್ಯಾಕ್ ಅಲ್ಲಿ ಅಥವಾ ರೆಡ್ ಇಂಕ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಸ್ವಲ್ಪ. ಸರ್, ಆ ರೀತಿ ಮಾಡ್ತಿದ್ದೆ. ಸೊ ಮತ್ತೆ ಆವಾಗ ಎಕ್ಸಾಮ್ ಟೈಮಲ್ಲಿ ಓದ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೇ ಲಾಸ್ಟ್ ಟೈಮ್ ರಿವಿಷನ್ ಮಾಡ್ಬೇಕಾದ್ರೆ ಇನ್ನೊಂದ್ಸಲ ನೋಡ್ಕೊಂಡು ಎಕ್ಸಾಮ್ ಅಟೆಂಪ್ಟ್ ಮಾಡಿ. ಈಗ ಕೆಲವರು ಟೀಚರ್ಸ್ ಪಾಠ ಮಾಡಬೇಕಿದ್ರೆ ಹೇಳ್ತಾರೆ ಇಂಥ ಸಬ್ಜೆಕ್ಟ್ನಲ್ಲಿ ಇಂಥ ಪ್ರಶ್ನೆಗಳು ಬರಬಹುದು ಅಂತ ಒಂದು ಸಾಂಕೇತಿಕವಾಗಿ ಅವ್ರು ಹೇಳ್ತಾರೆ. ಅಂತ ಒಂದು ಪ್ರಯತ್ನ ನಿಮ್ಮ ಸ್ಕೂಲಲ್ಲಿ ಕೂಡ ನಡೀತಾ ಇರ್ತದ? ಹೌದು ಸರ್. ಒಂದ್ಸಲ ಕಲ್ಸ್ಬೇಕಾರೆ ಎಲ್ಲ ಟೀಚರ್ಸ್ ಕಾನ್ಸೆಪ್ಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಯಾವ ಟಾಪಿಕ್ಗೆ ಹೆಚ್ಚಿಗೆ ವೇಟೇಜು, ಯಾವ ಟಾಪಿಕ್ಸ್ ಇಂದ ಯಾವ ರೀತಿ ಕ್ವಶನ್ಸ್ ಬೀಳ್ಬೋದು ಅಂತ ಒಂದ್ಸಲ ನಮ್ಗೆ ಹೇಳ್ತಿದ್ವಿ ಹಿಂಗೆ ಸರ್. ಬಟ್ ಅದು 60-80ಗೆ 60-65 ತಗೊಳ್ಲಿಕ್ಕೆ ಓಕೆ. ಬಟ್ ನಮ್ 80 ತಗೊಳ್ಬೇಕಂದ್ರೆ ನಮ್ ಎಫರ್ಟ್ ಮಾಡ್ಲೇಬೇಕು. ಟೀಚರ್ಸ್ ಕೂಡ ನಮ್ಗೆ ಹೇಳಿದ್ರು ಅದೇ ರೀತಿ. ಈಗ ನೀವು ಬರೀ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಂಬ್ಕೊಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಕೋರ್ ಮಾಡ್ಬೇಕು ಅಂದ್ರೆ ಎಲ್ಲಾ ಟಾಪಿಕ್ಸಿಗೂ ಸಮಾನವಾಗಿ ಒತ್ತು ಕೊಡ್ಬೇಕಂತ. ಹೌದು. ಕೆಲವು ಸರಿ ಕೆಲವೊಂದು ಸಬ್ಜೆಕ್ಟ್ಗಳು ತುಂಬಾ ಕಷ್ಟ ಇರ್ತದೆ. ಕೆಲವರಿಗೆ ಗಣಿತ ಕಷ್ಟ ಇರಬಹುದು, ಕೆಲವರಿಗೆ ವಿಜ್ಞಾನ ಕಷ್ಟ ಇರಬಹುದು. ನಿನ್ನ ಒಂದು ಆಯ್ಕೆ ಹೇಗೆ? ಸರ್, 6 ಸಬ್ಜೆಕ್ಟ್ಸ್ ಅಲ್ಲಿ ನಂಗೆ ಸ್ವಲ್ಪ ಕಷ್ಟ ಅನ್ಸುದು ಸೋಷಿಯಲ್ ಆಗಿತ್ತು. ಬಿಕಾಸ್ ಬೈ ಹಾರ್ಟ್ ಮಾಡಬೇಕು. ಆಮೇಲೆ ಈವೆಂಟಿನ ಸೀಕ್ವೆನ್ಸ್ ಅನ್ನು ಕೂಡ ಮೇಂಟೈನ್ ಮಾಡಬೇಕಾಗ್ತದೆ. ಹೌದು ಸರ್. ಕ್ಲಾಸಿಕ್ ಅದನ್ನ ಯಾವಾಗ ಆಯ್ತು ಅಥವಾ ಇನ್ಯಾವುದೋ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆಯ್ತು. ಹೌದು ಸರ್. ಮತ್ತೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಲ್ಲ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ. ರಿಸಲ್ಟ್ಸ್, ವಾರದಿಂದ ರಿಸಲ್ಟ್ಸ್ ಆಗ್ಲಿ, ಡೇಟ್ಸ್, ಎಫೆಕ್ಟ್ಸ್, ಪೀಪಲ್ ಇನ್ವಾಲ್ವ್ಡ್ ಇದ್ದಿದ್ದು ವಾರ್ಸ್ ಅಲ್ಲಿ, ಅದೆಲ್ಲ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ವಿಜ್ಞಾನ ಮತ್ತು ಗಣಿತ ಯಾಕೆ ಸುಲಭ ಆಯ್ತು? ಸರ್, ನಂಗೆ ಟೀಚರ್ಸ್ ಚಲೋ ಮಾಡಿ ಹೇಳ್ಕೊಡ್ತಿದ್ರು. ಸೊ ನಂಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಈಗ ಮ್ಯಾಥ್ಸ್ ಅಲ್ಲವ ಫುಲ್ ಪ್ರಾಕ್ಟೀಸ್ ಮಾಡಿಸಿ ಸ್ಕೂಲ್ಸ್ ಅಲ್ಲೇ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗ್ಲಿಲ್ಲ. ಮತ್ತೆ ಸೈನ್ಸು ಕೂಡ ಕಾನ್ಸೆಪ್ಟ್ ಅಷ್ಟು ಚಲೋ ಮಾಡಿ ಹೇಳ್ಕೊಡೋದ್ರಿಂದನೇ ನಂಗೆ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಈಗ ಅಧ್ಯಯನ ಅಂದ ತಕ್ಷಣ ನಿಮ್ಮ ಪಠ್ಯಕ್ರಮವನ್ನು ಮಾತ್ರ ಅಧ್ಯಯನ ಮಾಡಬೇಕಾಗಿಲ್ಲ, ಹೊರಗಿನಿಂದ ಒಂದಷ್ಟು ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ. ಹೌದು ಸರ್. ಹೇಗೆ ಅಧ್ಯಯನ ಮಾಡ್ತಾ ಇದ್ದಿ?
ಸರ್ ಅಕಾಡೆಮಿಕ್ಸ್ ಜೊತೆ ಬೇರೆ ಬುಕ್ಸ್ ಕೂಡ ಓದ್ತಿದ್ದೆ. ಈಗ ಸೆಲ್ಫ್ ಹೆಲ್ಪ್ ಕ್ಯಾಟಗರಿ ಎಲ್ಲ ಅಟಾಮಿಕ್ ಹ್ಯಾಬಿಟ್ಸ್ ಮತ್ತೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಬುಕ್ಸ್ ಓದ್ತಿದ್ದೆ. ಸೊ ಅದರಿಂದ ನಂಗೆ ಇನ್ನೂ ಸ್ವಲ್ಪ ನಮ್ ಅಕಾಡೆಮಿಕ್ ಸ್ಟಡಿಗೆ ಯೂಸ್ ಮಾಡ್ಕೊಳ್ಳಿಕ್ ಟಿಪ್ಸ್ ಸಿಕ್ತಿತ್ತು, ಟೆಕ್ನಿಕ್ ಸಿಕ್ತಿತ್ತು. ಸೊ ನಾ ಆ ಬುಕ್ಸ್ ಕೂಡ ಓದ್ತಿದ್ದೆ. ಜಸ್ಟ್ ಅಕಾಡೆಮಿಕ್ಸಿಗಷ್ಟೇ ಅಲ್ಲ, ಮತ್ತೆ ಈಗ ಹ್ಯಾರಿ ಪಾಟರ್ಸ್ ಅಂತ ಕತೆ ಬುಕ್ಕು ಅವುಗಳನ್ನು ಕೂಡ ಓದ್ತಿದ್ದೆ. ಸೊ ಅದೊಂದು ಹೊಸ ಪರ್ಸೆಪ್ಷನ್ ಮೈಂಡಲ್ಲಿ ಕ್ರಿಯೇಟ್ ಆಗಿ ಒಂದು ಹೊಸ ಥಿಂಕಿಂಗ್ ಸಿಸ್ಟಮ್ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿತ್ತು ಅಂತ ಬುಕ್ಸ್ ಎಲ್ಲ. ಆಮೇಲೆ ಈಗ ಈ ಹಿಂದಿನ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬಿಡಿಸಬೇಕು, ಅದಕ್ಕೆ ಒಂದು ಉತ್ತರವನ್ನು ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು, ರಿವಿಷನ್ ಅನ್ನುವ ಪಾರ್ಟ್. ಹೌದು. ಇದನ್ನು ಹೇಗೆ ಮಾಡ್ತಾ ಇದ್ದಿ? ಸರ್ ನಮಗೆ ಟೀಚರ್ಸು ಎಕ್ಸಾಮ್ ಟೈಮ್ ಬಂದಾಗ ಅಥವಾ ಮುಂಚಿನೂ ಕೂಡ ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಇನ್ ಪೇಪರ್ಸ್ ಆಗಲಿ ಅಥವಾ ಮಾಡೆಲ್ ಪೇಪರ್ಸ್ ಆಗಲಿ ಇವುಗಳನ್ನ ಪ್ರತಿ ರೆಗ್ಯುಲರ್ ಆಗಿ ಸ್ಕೂಲಲ್ಲೇ ಕೊಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಿದ್ರು. ಮತ್ತು ನಮ್ಗೆ ಅದ್ರ ಕ್ವಶನ್ ಗೊತ್ತಾಗ್ಲಿಲ್ಲಪ್ಪ ಆ ಒಂದು ಪೇಪರ್ಸ್ ಅಲ್ಲಿ, ಅದಕ್ಕೆ ಕರೆಕ್ಟ್ ಆಗಿ ಸೊಲ್ಯೂಷನ್ಸ್ ಹೇಳ್ಕೊಡ್ತಿದ್ದು ಸರ್. ಈಗ ಎಷ್ಟೋ ಸಾರಿ ನೇರವಾದಂತಹ ಕ್ವಶನ್, ಡೈರೆಕ್ಟ್ ಕ್ವಶನ್ಸ್ ಅಂತ ಇರ್ತದಲ್ಲ, ಹೌದು. ಕೆಲವು ಸಾರಿ ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತದೆ. ಹೌದು. ಒಂದು ಥೀಮ್ ಅನ್ನು ಇಟ್ಟುಕೊಂಡು ಅದಕ್ಕೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಕೇಳುವಂತಹದ್ದು. ಯಾವುದು ಸುಲಭ, ಯಾವುದು ಕಷ್ಟ? ಸರ್ ಅದು ಆಕ್ಚುಲಿ ಡೈರೆಕ್ಟ್ ಆಗಿರೋದು ಸ್ವಲ್ಪ ಈಸಿ, ಬಿಕಾಸ್ ಜಸ್ಟ್ ಥಿಯರಿ ಬೇಸ್ಡ್ ಕ್ವಶನ್ ಏನು ಕಲ್ತಿರ್ತಾರೋ ಅದನ್ನ ಹೇಳಿದ್ರೆ ಆಯ್ತು. ಹಾ ಸರ್, ಬಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂತ ಬಂದಾಗ ಅಲ್ಲಿ ನಾವು ನಮ್ಮ ಕಾನ್ಸೆಪ್ಟ್ಸ್ ಯೂಸ್ ಮಾಡಬೇಕು, ಸ್ವಲ್ಪ ನಮ್ಮ ಥಿಂಕಿಂಗ್ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಬರೀಬೇಕಾಗ್ತದೆ. ಅಂತ ಪ್ರಶ್ನೆಗಳು ಬರ್ತಾ ಇದ್ವಾ? ಹಾ ಸರ್, ಆಫ್ ಕೋರ್ಸ್. ಅದು ಲ್ಯಾಂಗ್ವೇಜ್ ಅಲ್ಲಿ ಕಡಿಮೆ ಆ ರೀತಿ ಅಪ್ಲಿಕೇಶನ್ ಕ್ವಶನ್ಸ್, ಬಟ್ ಸೈನ್ಸ್ ಅಂತ ಸಬ್ಜೆಕ್ಟ್ಸ್ ಅಲ್ಲಿ ಇತ್ತು ಅಂತ ಅಪ್ಲಿಕೇಶನ್ಸ್ ಕ್ವಶನ್. ಈಗ 625 ಟೋಟಲ್ ಮಾರ್ಕ್ಸ್, ಹೌದು. ಅದರಲ್ಲಿ 624 ತಗೊಂಡಿದ್ವಿ. ಒಂದು ಮಾರ್ಕ್ಸ್ ಎಲ್ಲಿ ಮಿಸ್ ಆಯ್ತು? ಸರ್ ಸೋಷಿಯಲ್ ಸೈನ್ಸ್. ಸರಿ, ಈಗ ಈ 100 ಮಾರ್ಕ್ಸ್ಗಳಲ್ಲಿ ಒಂದು ಸಬ್ಜೆಕ್ಟ್ಗೆ 100 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 80 ಥಿಯರಿಗೆ ಇರ್ತದೆ, 20 ಪ್ರಾಕ್ಟಿಕಲ್ ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ಗೆ ಇರ್ತದೆ. ಇಂಟರ್ನಲ್ ಅಸೆಸ್ಮೆಂಟ್ ಅಂದ್ರೆ ಏನಿರ್ತದೆ ಅದರಲ್ಲಿ? ಸರ್ ಅದರಲ್ಲಿ ನಮಗೆ ಪ್ರತಿ 4 FAS ಇನ್ ಎಕ್ಸಾಮ್ ಆಗಲಿ ಮತ್ತೆ ಟೀಚರ್ಸ್ ಕೊಟ್ಟಿದ್ದ ಅಸೈನ್ಮೆಂಟ್ಸ್ ಇನ್ ಮಾರ್ಕ್ಸ್ ಆಗಲಿ ಅದೆಲ್ಲ ಇನ್ಕ್ಲೂಡ್ ಆಗಿ 20 ಮಾರ್ಕ್ಸಿಗೆ ಅದು ಕನ್ವರ್ಟ್ ಮಾಡ್ತಾರೆ. ಅಂದರೆ ಅದು ಟೀಚರೇ ಕೊಡುವಂಥ ಮಾರ್ಕ್ಸ್, ಅದು 20 ಮಾರ್ಕ್ಸ್. ಅದು ನಮಗೆ ನಮ್ಮ FA ಮಾರ್ಕ್ಸ್ ಮೇಲೆ ಹೋಗ್ತದೆ. FA ಫಾರ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟ್ ಇನ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಅದು. ಮತ್ತು ನಾವು ಟೀಚರ್ಸ್ ಕೊಟ್ಟಿದ್ದ ಅಸೈನ್ಮೆಂಟ್ಸ್ ಎಲ್ಲ ನಾವು ಅಷ್ಟು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಮ್ಗೆ ಸಿಗ್ತದೆ ಅಷ್ಟು. ಪರೀಕ್ಷೆಯ ಹಿಂದಿನ ದಿವಸ ಮತ್ತು ಪರೀಕ್ಷೆಯ ದಿವಸ ಸಿದ್ಧತೆ ಹೇಗೆಲ್ಲ? ಸರ್, ಒಂದು ಪರೀಕ್ಷಾ ಸಮಯದಲ್ಲಿ ಸ್ಟ್ರೆಸ್ ಮಾಡಿಕೊಂಡ್ರೆ ಆಗೋದಿಲ್ಲ. ಅದಷ್ಟು ನಾವು ಸ್ಟ್ರೆಸ್ ಮಾಡೋದೇ ಆದಷ್ಟು ರಿಲ್ಯಾಕ್ಸ್ಡ್ ಆಗಿ ನಾರ್ಮಲ್ ಡೇಸ್ ಹಂಗೆ ಪರ್ಸೀವ್ ಮಾಡಿಕೊಂಡು ರಾಶಿ ಎಕ್ಸಾಮ್ ಬಂತು ಆ ರೀತಿ ಸ್ಟ್ರೆಸ್ ಅನ್ನೆಲ್ಲ ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು ಸರ್. ನಾ ಮಾಡಿದ್ದು ಅದೇ. ಹೌದು. ಮತ್ತೆ ಚಲೋ ನಿದ್ರೆ ಮಾಡಿದಾಗಷ್ಟೇ ನಮ್ಗೆ ನಾವು ಇಡೀ ವರ್ಷ ಓದಿದ್ದನ್ನ ನೆನ್ಪಿಟ್ಕೊಳ್ಲಿಕ್ಕೆ ಸಾಧ್ಯ. ಅರ್ಜೆಂಟ್ ಅಲ್ಲಿ ಏನೇನೋ ಓದಿ ಅಥವಾ ನಿದ್ರೆ ಎಲ್ಲ ಗೆಟ್ಟು ಮಾಡೋದ್ರಿಂದ ನಮ್ಗದು ತಲೆಯಲ್ಲಿ ಇದ್ದಿದ್ದು ಹೊರಗೆ ಹೋಗ್ಬಿಡ್ತದೆ. ಸೊ ಸ್ಟ್ರೆಸ್ ಮಾಡ್ಕೊಳ್ಳೋದೆ, ಚಲೋ ನಿದ್ರೆ ಮಾಡಿ ಕಾಮ್ ಆಗಿರೋದು ಬೆಸ್ಟ್ ಅಂತ ಟೈಮಲ್ಲಿ. ಪರೀಕ್ಷೆಯ ದಿವಸ ಹೇಗಿರಬೇಕು ಸಿದ್ಧತೆ? ಸರ್, ಪರೀಕ್ಷೆ ದಿನನೂ ಕೂಡ ಅದೇ ರೀತಿನೇ ಕಾಮ್ ಆಗಿ ನಮ್ಮ ಮೇಲೆ ಟ್ರಸ್ಟ್ ಮಾಡಿ, ನಮ್ಗೆ ಬರ್ತದೆ, ನಾವು ಇಡೀ ವರ್ಷ ಓದಿದ್ರಂತ ಟ್ರಸ್ಟ್ ಮಾಡಿ ನಮ್ಮ ಮೇಲೆ ಸ್ವಲ್ಪ ಕಾಮ್ ಮೈಂಡ್ ಸೆಟ್ ಇಂದ ಯಾವುದೇ ರೀತಿ ಸ್ಟ್ರೆಸ್ ಅದೇ ಇಲ್ಲದೆ ಮೊದಲು ಹೇಳ್ದಂಗೆ ಕಾಮ್ ಆಗಿದ್ದು ಆಗ್ತದೆ. ಕ್ವಶನ್ ಪೇಪರ್ ಕೈಯಲ್ಲಿದೆ ಅಂತ ಸಂದರ್ಭದಲ್ಲಿ ಮನಸ್ಥಿತಿ ಹೇಗಿರಬೇಕು? ಸರ್, ಒಂದ್ಸಲ ಸ್ವಲ್ಪ ಕ್ಯೂರಿಯಾಸಿಟಿ ಆಗ್ತದೆ ಯಾವ್ಯಾವ ಕ್ವಶನ್ ಬಿದ್ದಿರ್ಬೋದು ಅಂತ. ಆದ್ಮೇಲೆ ಒಂದ್ಸಲ ಕ್ವಶನ್ಸ್ ಫಸ್ಟ್ ನಮ್ಗೆ ಟೈಮ್ ಕೊಡ್ತದೆ ಸ್ವಲ್ಪ, ಒಂದು 15 ನಿಮಿಷ ಕ್ವಶನ್ಸ್ ಎಲ್ಲ ಒಂದ್ಸಲ ನೋಡ್ಲಿಕ್ಕೆ. ಆ ಟೈಮಲ್ಲಿ ಒಂದ್ಸಲ ಕ್ವಶನ್ಸ್ ಎಲ್ಲ ನೋಡಿ, ಈಗ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಏನಾದ್ರು ಅನಿಸ್ತದ? ಹಾ ಸರ್, ಒಂದೊಂದ್ಸಲ ಸರ್ ಆಗ ಒಂದ್ಸಲ ಯೋಚನೆ ಮಾಡ್ಬೋದು ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿದೆಯೋ ಅದನ್ನ ಮೊದಲು ಬರೆಯೋದು. ಹೌದು ಸರ್, ಹೌದು. ಮತ್ತೆ ಈ ಎಕ್ಸಾಮ್ ಅಲ್ಲಿ ನಾವು ಒಂದ್ ಕ್ವಶನ್ ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಬಗ್ಗೆನೇ ಫುಲ್ ಯೋಚನೆ ಮಾಡ್ತಾ ಇದ್ದಾಗ ಬಾಕಿ ಕ್ವಶನ್ ಬರೀಲಿಕ್ಕೂ ಟೈಮ್ ಸಿಗೋದಿಲ್ಲ. ಸೊ ಫಸ್ಟ್ ನಮ್ಗೆ ಗೊತ್ತಿರೋದು ನಾವು ಕಾನ್ಫಿಡೆಂಟ್ ಇದ್ದಿದ್ದು ಆನ್ಸರ್ಸ್ ಅನ್ನ ಅಟೆಂಪ್ಟ್ ಮಾಡ್ಬೇಕು. ನಮ್ ಟೀಚರ್ಸ್ ಎಲ್ಲ ಕೊಟ್ಟಿದ್ದ ಟಿಪ್ಸ್ ಅದೇ. ಅಂದ್ರೆ ಸಮಯದ ಮ್ಯಾನೇಜ್ಮೆಂಟ್ ಹೇಗೆ ಸರ್? ಅದು ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗ್ತದೆ ಅದು. ಮತ್ತೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಈಗ ನಮ್ಗೆ ಮ್ಯಾಥ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಇದೆಲ್ಲ ಮುಂಚಿನೂ ಸ್ಕೂಲಲ್ಲೇ ಫುಲ್ ಪೇಪರ್ಸ್ ಕೊಟ್ಟು ಹಿಂಗೆ ಆನ್ಯುವಲ್ ಎಕ್ಸಾಮ್ ರೀತಿಯಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಸೊ ನಮ್ಗಲ್ಲೇ ರೂಢಿ ಆಗೋಗಿತ್ತು ಹ್ಯಾಂಗ್ ಅಟೆಂಪ್ಟ್ ಮಾಡ್ಬೇಕು ಅಥವಾ ನಮ್ಗೆ ಸ್ಟ್ರಾಂಗ್ ಇದ್ದಿದ್ದನ್ನ ಹ್ಯಾಂಗ್ ಫಸ್ಟ್ ಬರ್ಕೋಬೇಕು ಅಂತದೆಲ್ಲ. ಸೊ ಅದರಿಂದ ನಮ್ಗೆ ಅಲ್ಲಿ ರಿಯಲ್ ಎಕ್ಸಾಮ್ ಅಲ್ಲೂ ಹೆಲ್ಪ್ ಆಗಿತ್ತು. ಇದಲ್ಲದೆ ಬೇರೆ ಏನೇನು ಹವ್ಯಾಸಗಳಿವೆ? ಸರ್, ಆಟ ಆಡೋದಾಗ್ಲಿ ಫ್ರೆಂಡ್ಸ್ ಜೊತೆ, ಕ್ರಿಕೆಟ್, ಬ್ಯಾಡ್ಮಿಂಟನ್. ಯೋಗಾಸನ ಎಲ್ಲ ಮಾಡ್ತೀಯಾ? ಹಾ ಸರ್, ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡೋದು,
ಮತ್ತೆ ಯೋಗಾಭ್ಯಾಸ ಮಾಡೋದು, ಯೋಗಾಸನ ಅದು ಈ ಅಧ್ಯಯನಕ್ಕೆ ಹೇಗೆ ಪೂರಕವಾಗ್ತದೆ? ಸರ್ ನಮ್ಮ ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡ್ತದೆ, ಮತ್ತು ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಇನ್ಕ್ರೀಸ್ ಮಾಡ್ತದೆ. ಈಗ ನಮ್ಗೆ 45 ನಿಮಿಷದ ಕ್ಲಾಸಲ್ಲಿ ಅಥವಾ ಒಂದು 50 ನಿಮಿಷದ ಕ್ಲಾಸಲ್ಲಿ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲದೆ ಕುತ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ ಮೆಡಿಟೇಷನ್ ಅಲ್ಲವಾ. ಮತ್ತೆ ಬಾಡಿ ಯೋಗಾಸನ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಫಿಟ್ನೆಸ್ ಹೆಚ್ಚಿಗೆ ಆಗ್ತದೆ. ಹಿಂಗೆ ಈಗ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಫಾಸ್ಟ್ ಆಗ್ತದೆ, ಮತ್ತೆ ಲೇಜಿನೆಸ್ ಕಡಿಮೆ ಆಗ್ತದೆ. ಇಂಪಾರ್ಟೆಂಟ್, ನಾವು ಅಷ್ಟು ಲೇಜಿ ಫೀಲ್ ಆಗೋದಿಲ್ಲ. ಮತ್ತೆ ನಮ್ಗೆ ಆರೋಗ್ಯದ ಮೇಲೆ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಉಂಟು. ಆಹಾರ ವಿಹಾರದ ಒಂದು ಪ್ರಾಮುಖ್ಯತೆ ಏನು ಈ ಒಂದು ಕಾನ್ಸಂಟ್ರೇಷನ್ ಅಥವಾ ಒಂದು ಅಧ್ಯಯನಕ್ಕೆ ಪೂರಕವಾಗಿ? ಸರ್, ನಾವು ಆಹಾರ ಸ್ವೀಕರಿಸುವುದು ಇಂಪಾರ್ಟೆಂಟ್. ನಾವು ಯಾವ ರೀತಿ ತಿನ್ನಲೇಬೇಕು. ತಿನ್ಲೇಬೇಕು. ಏನ್ ತಿಂತೀವಿ ಅಂತ. ಈಗ ಮನೆಯಲ್ಲಿ ಪೂರಕವಾದಂತಹ ಒಂದು ವಾತಾವರಣ ಅಂದ್ರೆ ಹೇಗಿರ್ಬೇಕು? ಸರ್ ಹೌದು, ಈಗ ಸ್ಟಡೀಸ್ ಟೈಮಲ್ಲಿ ಯಾವಾಗ ನಮ್ಗೆ ಹೆಚ್ಚಿಗೆ ಓದ್ಬೇಕು ಆ ಟೈಮಲ್ಲಿ ನಾವು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ಬಿಕಾಸ್ ಆ ಜಂಕ್ ಫುಡ್ ಇಂದಾಗಿ ನಮ್ಗೆ ಬೇಗ ನಿದ್ರೆ ಬರೋದು ಅಥವಾ ಒಬೆಸಿಟಿ ಆಗೋದು, ಆ ಪ್ರಾಬ್ಲಮ್ಸ್ ಎಲ್ಲ ಹೆಚ್ಚಿಗೆ ಆಗ್ತದೆ. ಸರ್ ಅದಕ್ಕಾಗಿ ಸ್ವಲ್ಪ ಹೆಲ್ದಿ ಆದಂತ ಆಪ್ಷನ್ಸ್ ಲೈಕ್ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂತದನ್ನೇ ಪ್ರಿಫರ್ ಮಾಡಬೇಕು. ಅದು ಎಕ್ಸಾಮ್ ಟೈಮಲ್ಲಿ ಎಸ್ಪೆಷಲಿ ಜಂಕ್ ಫುಡ್ಸ್ ಆಗಲಿ ಅಥವಾ ರಾಶಿ ಆಯಿಲಿ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಅದು ಇಂಪಾರ್ಟೆಂಟ್. ಆಮೇಲೆ ಈಗ ಈ ಸಾಧನೆಯ ಹಿಂದೆ ಶಿಕ್ಷಕರಿದ್ದಾರೆ, ನಿಮ್ಮ ತಂದೆ ತಾಯಿ ಇದ್ದಾರೆ, ಮನೆಯವರಿದ್ದಾರೆ, ಎಲ್ಲರೂ ಕೂಡ ಹಿತೈಷಿಗಳಿದ್ದಾರೆ. ಹೌದು ಸರ್. ಅವರ ಪಾತ್ರ ಏನು? ಸರ್, ನಮ್ದು ಒಂದ್ ಮನುಷ್ಯ ಸಾಧನೆ ಮಾಡ್ಬೇಕು ಅಂದ್ರೆ ಒಂದು ಗುರು ಹಿರಿಯರಿಂದ ಆಶೀರ್ವಾದ ಇಲ್ಲದೆ, ಗುರು ಇರಬೇಕು, ಗುರಿ ಇರಬೇಕು. ಹೌದು ಸರ್, ಹೌದು. ಪ್ಯಾರೆಂಟ್ಸ್ ಇನ್ ಸಪೋರ್ಟ್ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ನಾವು ನಮ್ಮ ಗ್ರಂಥದಲ್ಲೇ ನೋಡ್ಬೋದು, ಕರ್ಣ ಎಷ್ಟೇ ವಿದ್ಯೆ ಇದ್ರು ಕೂಡ ಅವನಿಗೆ ಲಾಸ್ಟಿಗೆ ಅವನ ಗುರುಗಳಿಂದ ಶಾಪ ಇದ್ದಿದ್ರಿಂದ ಅವನಿಗೆ ಅರ್ಜುನನ ಅಗೇನ್ಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಂಗೆ ನನ್ನ ಟೀಚರ್ಸ್ ಇಂದು ಸಪೋರ್ಟ್ ತುಂಬಾನೇ ಇದೆ. ನಮ್ಮ ಪ್ರಾಥಮಿಕ ಶಿಕ್ಷಣದಿಂದನೂ ಕೂಡ ನನ್ನ ಟೀಚರ್ಸ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಂಗೆ ಏನಾದ್ರು ಡೌಟ್ ಇದ್ದ ಕ್ಲಿಯರ್ ಮಾಡೋದಾಗ್ಲಿ ಅಥವಾ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಂಗೆ ಅದೊಂದು ಮತ್ತೆ ಆಲ್ರೌಂಡ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗಿದೆ ಸರ್. ಮತ್ತೆ ಟೀಚರ್ಸು, ನಮ್ಮ ಟೀಚರ್ಸ್ ಎಲ್ಲ ಜಸ್ಟ್ ಅಕಾಡೆಮಿಕ್ ಅಲ್ಲದೆ ಮಾರಲ್ ಎಜುಕೇಶನ್ನಿಗೂ ಒತ್ತು ಕೊಡ್ತಾರೆ ಸ್ವಲ್ಪ ಹಿಂಗೆ. ಸೊ ಅದು ಹಿಂಗೆ ಜಸ್ಟ್ ಹಿಂಗೆ ಟಾಪರ್ ಅಲ್ಲದೆ ಒಂದು ಒಳ್ಳೆ ಒಂದು ಮನುಷ್ಯ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತದೆ ಅಂತ. ಒಂದು ಒಳ್ಳೆ ಮನುಷ್ಯ. ತಂದೆ ತಾಯಿಯ ಪ್ರೋತ್ಸಾಹ? ಸರ್, ತಂದೆ ತಾಯಿ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ತಂದೆ ತಾಯಿ ಪ್ರೋತ್ಸಾಹನು ತುಂಬಾ ಅವಶ್ಯಕ. ಪ್ರೋತ್ಸಾಹ ಯಾವ ರೂಪದಲ್ಲಿ ಇರಬೇಕು ಅಂತ? ಸರ್, ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಮುಂದುವರಿಸಬೇಕು. ಈಗ ನನ್ನ ಪ್ಯಾರೆಂಟ್ಸ್ ನನಗೆ ಚೆಸ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ನಾನು ಚೆಸ್ ಅಲ್ಲಿ ನಂಗೆ ಮುಂದೆ ಹೋಗು ಅಂತ ಅಂದ್ರು, ಕೋರ್ಸ್ ಎಲ್ಲ ತಗೋ ಅಂತ. ಮತ್ತೆ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅನ್ನ ಸೊ ಸ್ಟಡೀಸೇ ಮಾಡು, ಡಿಫ್ರೆಂಟ್ ಬುಕ್ಸ್ ತಂದು ಕೊಟ್ಟು ಇದು ಮಾಡಿ. ತೋಟಕ್ಕೆ ಹೋಗು ಅಂತ ಹೇಳಿಲ್ವಾ? ಸರ್, ನಾನೇ ಒಂದೊಂದ್ಸಲ ಹೋಗ್ತಿದ್ದೆ ಬಿಕಾಸ್ ಟು ಗೇನ್ ಎಕ್ಸ್ಪೀರಿಯನ್ಸ್. ಈಗ ರಜೆ ಇದ್ದಾಗಲ್ಲವ ಸ್ವಲ್ಪ ಆ ನಾಲೆಜು ಬೇಕು ನಮ್ಗೆ. ಸರ್, ಈಗ SSLC ನಂತರ PUC ಹಂತ. ಹೌದು. ಯಾವ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಿ? ಸರ್, ಸೈನ್ಸ್. PCMB. ಹೌದು. ಮುಂದೆ ಗುರಿಯನ್ನ ಏನ್ ಇಟ್ಕೊಳ್ತಾ ಇದ್ದಿ? ಸರ್, ಈಗ ಟಾರ್ಗೆಟ್ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಎಕ್ಸಾಮು. ಬೇಸ್ಡ್ ಆನ್ ದ ರಿಸಲ್ಟ್ಸ್ ಮುಂದೆ ನೋಡ್ಬೇಕು. ಅಂದ್ರೆ ನಿನ್ನ ಕನಸು ಏನು? ವಿಜ್ಞಾನಿ ಆಗ್ಬೇಕು ಅಂತ ಇದೆಯೋ ಅಥವಾ ಇಂಜಿನಿಯರ್, ಸಾಫ್ಟ್ವೇರ್ ಮತ್ತೆ AI ಫೀಲ್ಡ್ ಅಲ್ಲಿ ಹೋಗಿ ಇಂಜಿನಿಯರಿಂಗ್ ಆಗುತ್ತೆ. ಸಾಕಷ್ಟು ಸಾಧನೆಯನ್ನ ಮಾಡಿದ್ದಿ ದರ್ಶನ್. ನಿನ್ನ ಜೂನಿಯರ್ಸ್ ಇದ್ದಾರೆ, ಈಗ 9ನೇ ತರಗತಿಯಲ್ಲೋ 8ನೇ ತರಗತಿಯಲ್ಲೋ ಅಥವಾ 10ನೇ ತರಗತಿಯಲ್ಲೋ ಓದ್ತಾ ಇದ್ದಾರೆ. ಅವರಿಗೆ ನೀನು ಏನು ಹೇಳೋದಕ್ಕೆ ಬಯಸ್ತಿ? ಒಂದು, ನಿಮ್ ಇಂಟ್ರೆಸ್ಟ್ ಫಾಲೋ ಮಾಡಿ. ಈಗ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಸ್ಪೋರ್ಟ್ಸ್ ಅನ್ನೇ ಆಡಿ, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ. ಮತ್ತೆ ಈಗ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಆದಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಸ್ಪೋರ್ಟ್ಸ್ ಅಲ್ಲಿ. ಮತ್ತೆ ಇನ್ನೊಂದು, ಓದೋ ಒಂದ್ ಸಮಯದಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ಹೆಚ್ಚಿಗೆ ಒತ್ತು ಕೊಡಿ. ಈಗ 7 ತಾಸು ಓದ್ಕೊಂಡು ಕೂಡ ಮಧ್ಯ ಮೊಬೈಲ್ ನೋಡೋದು ಆ ರೀತಿ ಮಾಡೋದ್ರಿಂದ ಒಳ್ಳೇದಾಗುದಿಲ್ಲ. ಅದ್ರ ಬದಲು ಒಂದು ನೆಟ್ಗೆ 2 ತಾಸು ಓದಿದ್ರೆ ಕರೆಕ್ಟ್ ಓದ್ಬಿಡಿ. 2 ತಾಸು ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲದೆ, ಮೊಬೈಲ್ ಇಲ್ಲದೆ, ಮೈಂಡ್ ಕಾಮ್ ಆಗಿರಲಿಲ್ಲ, ಫೋಕಸ್ಡ್ ಇಂದ ಓದ್ಬಿಡಿ. ಕ್ವಾಲಿಟಿ ಟೈಮ್ ಇಂಪಾರ್ಟೆಂಟ್ ಓದು ಸಮಯದಲ್ಲಿ, ಕ್ವಾಂಟಿಟಿಗಿಂತ. ಬಹಳ ಒಳ್ಳೆಯ ಮಾತನ್ನ ಹೇಳಿದೆ ದರ್ಶನ್. ಈ ಪರೀಕ್ಷಾ ಸಿದ್ಧತೆ ಎನ್ನುವಂಥದ್ದು ಪರೀಕ್ಷೆಗೆ ಮಾತ್ರ ಸಿದ್ಧತೆ ಅಲ್ಲ, ಜೀವನಕ್ಕೂ ಕೂಡ ಒಂದು ರೀತಿಯ ಸಿದ್ಧತೆ ಅಂತಲೇ ಹೇಳಬಹುದು. ಒಂದು ಹಂತದ ಒಂದು ಸಾಧನೆಯನ್ನ ಮಾಡಿದ್ದಿ, ಒಳ್ಳೆಯ ಗುರಿಯನ್ನ ಇಟ್ಟುಕೊಂಡಿದ್ದಿ. ಈ ಗುರಿಯನ್ನ ಸಾಧಿಸುವಲ್ಲಿ ಪರಿಶ್ರಮವೂ ಕೂಡ ಅಗತ್ಯ ಅಂತ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರಿ. ನಮ್ಮ ಸ್ಟುಡಿಯೋಗೆ ಬಂದು ನಿನ್ನ ಅನುಭವನ ಹಂಚಿಕೊಂಡಿದ್ದಿ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಬಾರಿಯ SSLC ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದರ್ಶನ್ ಭಟ್
ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.